ನಮಸ್ಕಾರ ವೀಕ್ಷಕರೇ, ಅಷ್ಟಮಂಗಳ ಜ್ಯೋತಿಷ್ಯಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಮಾಡಿದರೆ ವೀಕ್ಷಕರೇ, ಕೆಲವೇ ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿ ಸುಲಭವಾಗಿ ನೀವು ಮನೆಯಲ್ಲೇ ಸ್ತ್ರೀ ದೇಹ ಸಂಪರ್ಕ ಆಗಿರ್ಬೋದು, ಪುರುಷ ದೇಹ ಸಂಪರ್ಕ ಆಗಿರ್ಬೋದು, ನೀವು ಸ್ತ್ರೀಯನ್ನ ಇಷ್ಟಪಟ್ಟಿರ್ತೀರ, ಆ ಸ್ತ್ರೀಯನ್ನ ನೀವು ಪಡ್ಕೋಬೇಕು, ಆ ಸ್ತ್ರೀಯನ್ನ ವಶಕ್ಕೆ ಪಡ್ಕೋಬೇಕು ಅಂತಕ್ಕಂಥದ್ದಾಗಿರ್ಬೋದು, ನೀವು ಕೆಲವೇ ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು ವೀಕ್ಷಕರೇ. ಈ ಒಂದು ವಿಧಾನವನ್ನು ನಾವು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇವಾಗ ಸ್ತ್ರೀ ದೇಹ ಸಂಪರ್ಕ, ಪುರುಷ ದೇಹ ಸಂಪರ್ಕ ಯಾವ ರೀತಿ ಮಾಡಬೇಕು, ಇವಾಗ ವಶೀಕರಣ ಅಂತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಇದು ನೋಡಿ ವೀಕ್ಷಕರೇ, ಇದು ವೀಕ್ಷಕರೇ ಬೆಳ್ಳುಳ್ಳಿ. ಈ ಒಂದು ಬೆಳ್ಳುಳ್ಳಿಯಿಂದ ವಶೀಕರಣ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಬಹಳ ಇದಾಗಿರ್ಬೋದು. ಈ ಒಂದು ವೀಕ್ಷಕರೇ, ನೀವು ನಂಬಲೇಬೇಕಿದು. ಈ ಒಂದು ಬೆಳ್ಳುಳ್ಳಿ ಮುಖಾಂತರ ವಶೀಕರಣ ಆಗೇ ಆಗುತ್ತೆ. 100ಕ್ಕೆ 100% ಈ ಒಂದು ಬೆಳ್ಳುಳ್ಳಿಯಿಂದ ವಶ ಆಗುತ್ತೆ. ಈ ವಶ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಬೆಳ್ಳುಳ್ಳಿಯ ಮೇಲೆ ಸ್ತ್ರೀಯ ಹೆಸರು ಬರೀಬೇಕು. ಅಂದರೆ ನಾನು ಕಾವ್ಯ ಅಂತ ಬರೆದಿದ್ದೀನಿ ಸ್ತ್ರೀಯ ಹೆಸರು. ಇಲ್ಲಿ ಪುರುಷನ ಹೆಸರನ್ನು ಬರೀಬೇಕು. ಪುರುಷನ ಹೆಸರು ದೇವ್ ಅಂತ ನಾನು ಬರೆದಿದ್ದೀನಿ. ಈ ಎರಡು ಹೆಸರನ್ನು ಬರೆದಿದ್ದೇವಲ್ಲ, ಕಾವ್ಯ ಮತ್ತು ದೇವ್ ಇಬ್ಬರನ್ನ ಏನಿರ್ತಕ್ಕಂಥದ್ದು ವಶಕ್ಕೆ ಪಡಿಲಿಕ್ಕೆ, ಇಬ್ಬರು ಒಂದಾಗಲಿಕ್ಕೆ ಇದೊಂದು ವಶೀಕರಣ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ವೀಕ್ಷಕರೇ, ಅದು ಬರೆಯುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ಬರಿಬೇಕು. ಅರ್ಥ ಆಯ್ತಾ? ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡ್ಕೊಂಡು ಬರೀರಿ. ಅದು ಬರೆದಿದ್ದಾದ ನಂತರ ವೀಕ್ಷಕರೇ, ಈ ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ನೋಡಿ, ಒಂದು ಬಿಳಿಯ ಬಟ್ಟೆ ತಗೋಬೇಕು, ಒಂದು ಬಿಳಿಯ ವಸ್ತ್ರವನ್ನು ತಗೋಬೇಕು. ಆ ಒಂದು ಬಿಳಿಯ ವಸ್ತ್ರದಲ್ಲಿ ಇವೆರಡು ಇಟ್ಟು ಕುಂಕುಮಾಚರಣ ರೀತಿಯಿಂದ ಪಠನೆ ಮಾಡಬೇಕು. ಕುಂಕುಮಾಚರಣೆ ರೀತಿ ಯಾವ ರೀತಿ ಪಠನೆ ಮಾಡಬೇಕು ಅಂತ ಹೇಳಿದ್ರೆ, ನಾನೊಂದು ಸ್ಕ್ರೀನ್ ಮೇಲೆ ನಿಮಗೆ ಒಂದು ಶ್ಲೋಕವನ್ನು ಹಾಕಿದ್ದೀನಿ. ಆ ಒಂದು ಶ್ಲೋಕವನ್ನು ನೀವು ಪಠನೆ ಮಾಡಿ, ಅದಾದ ನಂತರ ಇದನ್ನು ನೋಡಿ ಬಿಳಿಯ ಬಟ್ಟೆ ಅಂದರೆ ಬಿಳಿಯ ವಸ್ತ್ರದಲ್ಲಿ ಹಾಕಿ ಕಟ್ಟಿ, ನೀವು ನೋಡಿ ಇಲ್ಲಿ ಇದು ಮಾಡಬೇಕಂತ ಹೇಳಿದ್ರೆ ಶ್ರದ್ಧೆ ಇಂದ ಮತ್ತೆ ಏನಿರ್ತಕ್ಕಂಥದ್ದು ಅದರ ಮೇಲೆ ಒಂದು ಕಾನ್ಫಿಡೆಂಟ್ ಇಟ್ಟು ನೀನು ಮಾಡಬೇಕು. ನನ್ನ ಕೈಲಿ ಆಗುತ್ತೆ ಅಂತಕ್ಕಂಥದ್ದೊಂದು ವಿಶ್ವಾಸ ಇಟ್ಕೊಂಡು ನೀವು ಮಾಡಿದ್ರೆ ನಿಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಕಟ್ಟಿದ್ದಾದ ನಂತರ ವೀಕ್ಷಕರೇ, ಅದನ್ನು ತಗೊಂಡು ನೀವು ರಾತ್ರಿ ಮಲಗುವಾಗ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ರೇ. ಮತ್ತು ಬೆಳಗ್ಗೆ ಎದ್ದು ಅದನ್ನು ತಗೊಂಡೋಗಿ ನೀವು ಎಕ್ಕೆ ಗಿಡದ ಕೆಳಗಡೆ ಆಗಿರ್ಬೋದು, ಇಲ್ಲ ಆಲದ ಮರದ ಕೆಳಗಡೆ ಸಹ ನೀವು ಇಡ್ಬೋದು. ಇಟ್ಟು ಅದೇನಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ಕೊಂಡು ನೀವು ಬಂದರೆ ನಿಮ್ಮ ಕೆಲಸ ನೋಡಿ ಖಚಿತವಾಗಿ ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ನೀವೇ ಮಾಡಿರ್ತೀರ. ಇದು 100ಕ್ಕೆ 100% ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನಷ್ಟು ಮಾಹಿತಿಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ. ನಮಸ್ಕಾರ.